ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಲೈನ್ ನೋಡಿಬಿಟ್ಟು. ಸೊ ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಇವಾಗ ನಾನು ಒಬ್ಬಳೇ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಹೋಗೋಣ ಬನ್ನಿ. ಅಲ್ಲಿ ಇನ್ನೂ ಯಾರ್ಯಾರು ಬಂದಿದ್ದಾರೋ ಯಾರ್ಯಾರು ವೆಯ್ಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ನಾನೇ ಫಸ್ಟ್ ಹೋಗ್ತೀನೋ ನೋಡಿ. ನೀವೇ ವಿಡಿಯೋ ಎಂಟರ್ಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟು ಹೊತ್ತಾಯಿತು, ಒಂದು ಬಸ್ ಇರಲಿಲ್ಲ, ಟೈಮ್ ಬೇರೆ ಆಗೋಯ್ತು ಅಂತ ಆಟೋಗೆ ಹೋಗಬೇಕು. ಇವಾಗ ಬನ್ನಿ ಹೋಗುವ. ಏನು ಗುರು ಈ ಫ್ರೆಂಡ್ಸು ಇನ್ನೂ ಒಬ್ಬರು ಬಂದಿಲ್ಲ. ನಾನಂತೂ ಬಂದು ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಒಳಗೆಲ್ಲ ರೌಂಡ್ಸ್ ಹಾಕೊಂಡು ಬಂದೆ. ಇವಾಗ ಹೊರಗಡೆ ರೌಂಡ್ಸ್ ಹಾಕ್ತಾಯಿದ್ದೀನಿ ಈ ಬಿಸಿಲಲ್ಲಿ. ಇನ್ನೂ ಒಬ್ಬರು ಬಂದಿಲ್ಲ. ಒಬ್ಬರು ಅಲ್ಲಿ ಬರ್ತಿದ್ದೀನಿ, ಒಬ್ರು ಇಲ್ಲಿ ಬರ್ತಿದ್ದೀನಿ ಅಂತ ಹೇಳಿದ್ರಲ್ಲೇ ಬಂದರು. ಯಪ್ಪ, ಈ ಫ್ರೆಂಡ್ಸ್ನ ಹೇಗೆ ಗುರು ಅರ್ಥ ಮಾಡ್ಕೊಳ್ಳೋದು. ಹಾಗೆ ಓಡಾಡ್ಕೊಂಡು ಹೋಗ್ತಾಯಿದ್ದೀನಿ ಹೊರಗಡೆ. ಯಾರಾದರೂ ಬರಬಹುದೇನೋ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಯಾರು ಬಂದ್ರಪ್ಪ ಬೇಗ. ಅಂತೂ ಸಂಗೀತ ಅವ್ರು ಬಂದೇ ಬಿಟ್ರು. ಅಲ್ಲಿ ನಾನು ಎಲ್ಲೋ ಅಂದು ನಾನು ನಿನಗೆ ಗೊತ್ತೇ ಮಾಡೋಕ್ಕಾಗಿಲ್ಲ. ಏನಪ್ಪ ಗೊತ್ತಿಲ್ಲ. ಆಮೇಲೆ ನಾನು ಆಟೋದಲ್ಲಿ ಬರ್ತೀಯ ಅಂತ ಬರೋ ಆಟನೆಲ್ಲ ನೋಡ್ಕೊಂಡು ಕೂತಿದ್ದೀನಿ ನಿಂತಿದ್ದೀನಿ ಅಲ್ಲಿ. ಊಬರ್ ಅದು ಬೈಕು ಆಟೋ ಅಲ್ವಾ ಊಬರು? ನೋಡ್ರು ನಡ್ಕೊಂಡೆ ಬಂದೆ ಅನ್ಸುತ್ತೆ ಫ್ರೂಟ್ಸ್ ಹುಡ್ಕೊಂಡು ಅವರೆಲ್ಲ. ಟ್ರಾಲ್ ಮಾಡಕ್ ಕೂಡ ಹೇಳ್ತಾ ಇದ್ದೀನಿ. ಬಂದಾಗೆಲ್ಲ ನಾನು ಒಬ್ಳೆ ಟ್ರಾಲ್ ಆಗ್ತಿದ್ದೀನಿ. ನೀವು ಹೇಳುವುದನ್ನು ನಾವು ಕೇಳುವುದಿಲ್ಲ, ಪಾಲಿಸುವುದಿಲ್ಲ. ಹೆಂಗ ನೋಡಂಬ, ಅದನ್ನೆಲ್ಲ ಇವಾಗ ಹೇಳ್ಬಾರ್ದು, ಸಸ್ಪೆನ್ಸ್ ಆಗಿರ್ಬೇಕು. ಬಾ ಅಬ್ಬೆ ಪರಿ ಅದೇ ಥರ ಮಾಡಿಬಿಟ್ಟಿದ್ದೀರಾ ನೀವೆಲ್ಲವ. ಏನು ಮಾಡೋದು? ನಮ್ಮ ಸುಶುಗೌಡ, ಇವಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಳು ಚಾನಲಿನ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಶುಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಇಂಥದೆಯಾ? ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ಡೈಲಾಗ್ ನಾನು ಆವಾಗಲೇ ಒಂದ್ಸಲ ಹಿಡಿದೆ. ಅವಳು ವ್ಲಾಗ್ನೇ ಮಾಡಿಲ್ಲ, ಅವಳು ಎಡಿಟ್ ಮಾಡಿಲ್ಲ. ವ್ಲಾಗ್ ಮಾಡ್ಕೊಂಡು ಅವಳು ಎಡಿಟ್ ಮಾಡಿಲ್ಲ. ಬಾ ಸೈಡ್ಗೆ ಹೋಗ್ಬಿಟ್ಟಿಯ, ಚಾನ್ಸ್ ಹೋಗ್ಬಿಟ್ಟ ಅಂತ ಹಾಕಂಗೆ ಮಾಡಿದ್ವಿ. ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗ ಬೆಕ್ಕಿ ಹಾಕ. ಅಲ್ಲೊಂದು ಫೋಟೋ ತಕೊಡು. ಅಲ್ಲೊಂದು ಐ ಲವ್ ಮೈಸೂರು. ಅಲ್ಲೊಂದು ಗೈಸ್ ಸ್ಟೇಷನಿಗೆ ಬಂದ್ಬಿಟ್ಟಿದ್ದೀವಿ. ಇನ್ನೂ ಬಂದಿಲ್ಲ ಗೈಸ್. ನಾನು ಹಂಗೆ ಮಾಡೋದು. ಬಾ ಕೆಲವೊಂದೊಂದು ಕೊಡೋಕೆ ಹೋಗಲ್ಲ. ಇವನ್ನೆಲ್ಲ ಕೊಡೋಕೆ ಹೋಗಲ್ಲ. ಫಸ್ಟ್ ಒಂದು ಕೊಡ್ತೀನಿ ಅಷ್ಟೇ. ಬಂದಿಲ್ವಾ? ಹೋಗಿಲ್ವಾ? ಹಂಗಾದ್ರೆ ಈಗ ಎಲ್ಲ ಡೆವಲಪ್ ಆಗಿ ನಾನು ಆಟೋಲಿಗೆ ಹೋಗುವಾಗ ಇಲ್ಲಿಗೆ ಹೋಗ್ತಿದ್ದು. ಹಾಕಲ್ಲ ಎಂತೆಂತ ಹಾಕಿದೀನಿ. ಇದನ್ನ ಹಾಕಲ್ವಾ? ಮೈಕ್ ಐತೆ, ಮೈ ಕನೆಕ್ಟ್ ಮಾಡ್ಕೊಂಡಿಲ್ಲ ನಾನು. ಎಲ್ಲರೂ ಬೀಳಿಸ್ಬಿಟ್ಟೆ ಅಂತ ಆಗಲಿ ಕನೆಕ್ಟ್ ಮಾಡ್ಕೊಳ್ಳಮ್ಮ. ಹೆಂಗೋ ಮಾತಾಡ್ತೀವಲ್ಲ ಟ್ರೈನಲ್ಲಿ, ಅದಕ್ಕೆ ಸುಮ್ಮನೆ ಅದೇ. ನಾ ಬೆಳ್ಳಕ್ಕೆ ಕಾಣಿಸ್ತಾ ಇದ್ದೀನಿ.
ಬಿಸಿಲಿಗೆ ನೀನು ಇರೋದು ಬೆಳಗಿಲ್ಲ, ಬಿಸಿಲಿಗೆ ಬೆಳಗ್ಗೆ ಕಾಣಿಸ್ತೀರಿ ಅದಕ್ಕೆ. ಇಲ್ಲ ಬೆಳಗಿದ್ದೀನಿ ನಾನು ಒಂಚೂರಲ್ವಾ ಗೈಸ್, ಕಮೆಂಟ್ ಮಾಡಿ. ಆದರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಡಿಲೀಟೆಡ್ ಅಲ್ಲೇ. 3 ಮತ್ತೊಂದು ಕಮೆಂಟು. ಅದೇನೋ ಫ್ರೂಟ್ಸ್ ಇದೆ ಅನ್ಸುತ್ತೆ, ನೋಡಮ್ಮ. ಹೊಡಿತಾವಳೆ ಇನ್ನೂ 3 ಜನ. ಫಸ್ಟ್ ಇವಳು ಬಂದು ಹೊಡಿತಾ ಇದ್ದೀನಿ. ಇವಾಗ ನಾನು ನೆಕ್ಸ್ಟ್ ಬಂದು ನಾನು ಹೊಡಿತಾ ಇದ್ದೀನಿ. ಈಗ ಅವ್ರು ಬಂದ್ಬಿಟ್ಟು ಲೆಕ್ಕ ಹಾಕ್ತಾರೆ, 3 ಜನ ಬಂದ್ಬಿಟ್ಟು ಲೆಕ್ಕ ಹಾಕ್ತಾರೆ. ಹಣ ಹೊಡೆದಿದ್ದೀವಿ ಅಂತ ಅಷ್ಟೇ ಗಾಯ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಸಂಗೀತ ಗೌಡ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಹಾಕ್ಬೇಕು. ಹಿಂಗೆ ಹೋಗ್ತಾ ನಾವೇನಾರು ಮಾತಾಡಬೇಕು ಅಂತಂದರೆ ಟರ್ನ್ ಮಾಡ್ಕೊಳ್ಳೋದು ಹಿಂಗೆ. ಬಟ್ ನಮಗೆ ಟರ್ನ್ ಮಾಡ್ಕೊಳಕ್ಕೆ ಅಷ್ಟು ಆಗಲ್ಲ, ಹಿಂಗೆ ಮಾಡ್ಕೊಳ್ಳೋದು. ನಮ್ಮ ಬ್ಯಾಗ್ ಫೋಟೋ ತೆಗಿತಿದ್ದೀರಾ? ಅಲ್ಲಿ ಬರ್ತಾರಲ್ಲ ಅಲ್ಲಿ. ಮತ್ತೆ ಈ ಕಡೆಗೆ ಬಂದ್ರಾ? ನೋಡಿ ಅಲ್ಲಿ ನೋಡಿ ಗಾಡಿ ಬರೋದೇ ಇಲ್ಲ ನೋಡುವಾಗ. ಆ ಕಡೆಗೆ ಹೊಡೆತಾಳೆ. ಇಬ್ರು ಏನು ಹಿಂಗೆ ಹಿಡ್ಕೊಂಡಿದ್ದೀರಾ? ಸುಮ್ಮನೆ ಹಿಡ್ಕೊಂಡು ನೋಡೋಣ ನೋಡಲ್ಲಿ. ರೇಟಿಗೆ ಕಳ್ಸ್ಕೊಡ್ತೀವಿ ಮನೆ. ಇನ್ನೂ ಬಂದಿಲ್ಲ ಯಾರುವ. ನೀವು ನೋಡಿರಿ ಇಷ್ಟೊತ್ತು ಬಂದಿದ್ದೀರ. ನೋಡ್ರಿ ಅಲ್ಲಿ ಒಣ ಹೊಡೆದಿದ್ದೀವಿ ಆಯ್ಕೊಳ್ಳಿರಂತೆ. ಬನ್ನಿ ಜನರೇ ಬನ್ನಿ ಬನ್ನಿ. 2 ಬ್ಯಾಗು, 1 ಬ್ಯಾಗ್ ಆಗಲ್ಲ ಅಂತ. 1 ಬ್ಯಾಗ್ ಆಗಲ್ಲ ಅಂತ 2 ಬ್ಯಾಗು. ಏನೂ ಇಲ್ಲ. ಒಂದು ಬ್ಯಾಗೆ ಒಂದು 10 kg ಐತೆ ನಂದು. ದೊಡ್ಡದು ದಪ್ಪ ಆಗಿದೆ. ಇದು ಮುರಿದು ಈ ಥರದ್ದು ನಮ್ಮದು ಅಲ್ಲೋಗ್ಬಿಟ್ಟೈತೆ ನಮ್ಮ ಕಾಲ ಅಷ್ಟೇ. ಮೂನ್ ವಾಕ್ ಮಾಡ್ತಾಳೆ, ಮೂನ್ ವಾಕ್, ಕ್ಯಾಟ್ ವಾಕ್. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಬಾಯ್ಸ್ ಚಾಕ್ಲೇಟ್ ಕೇಕ್ ತಂದವಳೆ, ಅದು ಒಂದೇ ಪೀಸ್ ತಂದವಳೆ. ಅವಳು ತಿನ್ನಲ್ಲ ಅಂದವಳು. ತಿಂತೀವೋ ತಿನ್ನಲ್ವಾ ತರ್ಬೇಕು ಒಂದು 4 ಪೀಸು. ಏನಿಲ್ಲ ಇದೆಯಾ ಮಂತ್ರಾಲಯ? ಸ್ವೀಟ್ ಎಲ್ಲ ತಿನ್ಕೋಗ್ಬಾರ್ದು ಜರ್ನಿ ಮಾಡುವಾಗ. ನೀನೇನು ಇದು ತಿಂತಿದೀಯ ಹಂಗಾರೆ ಸಗಣಿಯ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ತಿಂತಿರೋದಕ್ಕೆ ಯಾಕೆ ತಿಂತಿರೋದು? ಸರಿ ಬೇಕಾ, ಯಾರಿಗೆ ಬೇಕು ನಾನು ತಿನ್ನಲ್ಲ, ಅದಕ್ಕೆ ಇವಳಿಗೆ ತಿನ್ನಿಸ್ತೀನಿ. ಕೈ ಮಾಡಿ ಗಾಯ್ಸ್. ಮಕ್ಕಳೆಲ್ಲ ತಿನ್ಬಾರ್ದು ಅಂತ ಅಂದೆ. ಯಾವಾಗಲೂ ನನಗೆ ವಿಡಿಯೋ ಮಾಡಬೇಡಿ ಸಾಕು. ಬಾಯ್ ಬಾಯ್, ಟಾಟಾ ಟಾಟಾ. ಅಯ್ಯೋ ನಿಮ್ಮ ಫ್ರೆಂಡ್ ನನಗೆ ಅಣ್ಣ ಅಂದ್ಬಿಟ್ರೆ ಅದೇ ಬಾಯ್ ಬಿಡ್ಕೊಬಿಡ್ತಾರೆ. No, God, please, no! ಹುಡುಕೊಂಬರ್ತಾನೆ. ಗೊತ್ತೇ ಇಲ್ಲ ಅವನಿಗೆ. ಮತ್ತೆ ಕರೆಯೋದಕ್ಕೆ ಮದುವೆ ಆಯ್ತು, ಮದುವೆ ಮುಗಿಸಿ ಬರೋದು ಲೇಟ್ ಆಯಿತು. ನಿಮ್ಮೂರು ಸೈಡ್ ಮದುವೆ ಆಯ್ತು ಬಂದರೆ ಕರ್ಕೊಂಡು ಕರೆಕ್ಟಾಗಿ ಗಾಡಿ ರೆಡಿ ಮಾಡ್ಕೊಂಡು ಏನೇನು ತಂದಿದ್ಯೋ ಏನೇನು ಬಿಟ್ಕೊಂಡಿದ್ಯೋ. ಏನೇ ಇಷ್ಟೊಂದು ಮರ್ಯಾದೆ ಕೊಡ್ತಾರೆ ಅವ್ರು ಹುಡ್ಕೊಳ ಅದೆಲ್ಲ. ಇದನ್ನೇ ಹೆಂಗೆ? ಮೈಸೂರು
ಬರುತ್ತಾ ಇನ್ನೂ ಬಂದಿಲ್ಲ. ಬಂದಿಲ್ಲ ಅನ್ಸುತ್ತೆ. ಹೇಳಿ ಇವ್ರನ್ನೇ ಹೇಳ್ತಾರೆ. ಲಿಂಕ್ ಕಳಿಸ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊ. ಏಮಷ್ಟೇ ಫೋಟೋನ ಕಳ್ಸಿದ್ದೀನಿ ನಾನು. ಅದಕ್ಕೆ ಅಲ್ಲೇ ನಿಂತಿದ್ದಿಲ್ಲ, ಅದೇನೆ ಹೆಂಗೆ ಅದೇ ರೀ ಸ್ಲೀಪರ್ ಅಂತ ಇದ್ದಿಲ್ಲ. ಬಾಗಲಕೋಟೆ ಇದೆ. ಏನಿಲ್ಲ, ಇಲ್ಲಿ ಹೇಳ್ತಿದ್ದೆ. ಬೇಕಾಗಿತ್ತು ತಂದಿದ್ದೆ ತಾನೆ ಇದು. ಅದು ಟಿಕೆಟ್ ಬರೀ ಮೊಬೈಲಲ್ಲಿ ತೋರಿಸ್ಬೇಕಾ? ಅಕಸ್ಮಾತ್ ಬಂದು ಕೇಳಿದ್ರೆ ಇಲ್ಲಿ ಹೊತ್ಬಿಟ್ಟು ಹೋಗಿ ಮಲ್ಕೊಬಿಟ್ರೆ ಹೆಂಗೆ ಇಷ್ಟಾಗ. ಎಲ್ಲಾದ್ರು ವಿಡಿಯೋ ಮಾಡ್ಕೊಳೋಣ ಅಂದ್ರೆ ನೋಡ್ರಲ್ಲಿ ನಾನು ಬ್ಯಾಗ್ ಇಟ್ಬಿಟ್ಟು ಅದು ಯಾರು ಇಲ್ದಾನೆ ನೋಡಿ. ಸ್ನ್ಯಾಪ್ ಅಲ್ಲ, ಸ್ನ್ಯಾಪ್ ಯಾರು ಹಿಂಗೆ ಹಾಕಲ್ಲ, ಹಿಂಗೆ ಹಾಕ್ತಾರೆ. ವಿಡಿಯೋ ಮಾಡ್ತಿದ್ದಾಳೆ ಫೋಕಸ್ ನನ್ನ ಮೇಲೆ ಇರುತ್ತೆ. ಯಾವ ವಿಡಿಯೋ ಇರುತ್ತೆ ನಂದಿರ್ಬಾರ್ದು. ಆ ಕಾರ್ ಎದುರೇ ನಮ್ಗೆ ಯಾಕೆ ತೂಕ ಕಮ್ಮಿ ಆಗೋದು? ತಗೋಣ ಅವ್ವ. ಇಲ್ಲಿ ನೋಡಿ ಯಾರೋ ಪೋಸ್ಟ್ ಮಾಡ್ತಾರೆ ಅವ್ರು. ಕರೆಂಟ್ ಬಂತು. ಏನ್ ಬೇಕಾ? ಸಾಕು, ಅವ್ರಿಗೆ ರವಿಯಾಗಿ ಕೊಡು. ಡಬ್ಬ ಹೊಡಿತೀವಿ. ಮಿಕ್ಸ್ಚರ್, ಕ್ರೀಮ್ ಬಿಸ್ಕೆಟ್ಸ್, ಖಾರ, ಚಿಪ್ಸ್. ಮಿನಿ ಬೇಕ್ರಿ. ಫೈನಲಿ ಮೈಸೂರು ಟು ಮಂತ್ರಾಲಯ ಹೊರಟ್ವಿ. ನಾವು ಸ್ಲೀಪರ್ ಕೋಚ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ 1 ಮಂತ್ ಮುಂಚೆನೇ. ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದ್ರದ್ದು ಇನ್ನೊಂದು ವ್ಲಾಗ್ ಬರುತ್ತೆ. ಸೊ ಬನ್ನಿ ಹೋಗುವ. ಹಾಗೆ ಇಲ್ಲಿ ಟ್ರೈನಲ್ಲಿ ಒಂದು ಹುಡುಗಿ ಮಂತ್ರಾಲಯಕ್ಕೆ ಹೋಗ್ತಿದ್ರು, ಬಟ್ ಇನ್ನು ಬೆಂಗಳೂರೇ ಬಂದಿಲ್ಲ. ಇನ್ನು ಆಲ್ರೆಡಿ ಆವಾಗಲಿಂದನೇ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿತ್ತು ಆ ಹುಡುಗಿ. ಮಲ್ಕೊಂತೀನಿ ಅಂದ್ರಿ ಬ್ರೋ ಬ್ರೋ. ನಿಮ್ಮ ಮೇಕಪ್ ಮಲ್ಕೊಂತಾರೆ ಸ್ವಲ್ಪ ಹೊತ್ತು. ನೀವು ಹೋಗಲ್ಲ ಅಂತೇನೋ ಅಂದ್ರಲ್ಲ, ಅದಕ್ಕೆ ಕನ್ನಡ ಅರ್ಥ ಆಯ್ತದೆ. ನೀವೇನು ಹೇಳಿದ್ರೆ ಅದು ಅರ್ಥ ಆಯ್ತು, ಬಟ್ ಅವ್ರು ಹೇಳಿ ನಿಮಗೆ ಅರ್ಥ ಆಗಿಲ್ಲ. ಅಂದ್ರೆ ಇದು ಎವ್ರಿ ವೆನ್ಸ್ಡೇ ಮಾತ್ರ ಅಲ್ಲ ಇದು ಸಿಗೋದು ಈಗ? ಈ ಟ್ರೈನ್ ಡೈಲಿ ರನ್ ಆಗೋದು. ಇದು ಡೈಲಿ ರನ್ ಆಗೋದು ಬ್ರೋ. ಇನ್ನೊಂದು ಟ್ಯೂಸ್ಡೇ ಥರ್ಸ್ಡೇ ರನ್ ಆಗೋದೊಂದಿದೆ ತಾನೇ? ಟ್ಯೂಸ್ಡೇ ಒಂದು ವೀಕ್ಲಿ. ನಮಗೂ ಐಡಿಯಾ ಇಲ್ಲ, ನಮಗೂ ಏನು ಐಡಿಯಾ ಇಲ್ಲ. ಇಲ್ಲಿ ಇದು ಈ ಟ್ರೈನು ಟ್ಯೂಸ್ಡೇ ಥರ್ಸ್ಡೇ, ಇದು ಡೈಲಿ ರನ್ ಆಗುತ್ತೆ. ಇದು ಅವ್ರು ಕೇಳಲಿಲ್ಲ. ಇನ್ನೂ ಅಧ್ವಾನ ಇದು ತುಂಬೆ ಹತ್ರ ಇನ್ನ ಅಧ್ವಾನ ಇದ್ದ
ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ಅಳ್ಬಿಡ ಕಣ, ಅಳ್ಬಿಡ ಅಣ್ಣ. ಯಾಕಣ್ಣ? ಒಂದ್ ನಿಮಿಷ ಕಣ್ಣೀರ್ ಒರ್ಸ್ಕೊಳ್ಳೋಣ. ಈಗ ತೆಗಿ. ಅಣ್ಣ ಅಣ್ಣ ನಾನು ಮೇಲೆ ಹೋಗ್ತೀನಿ ಅಂತೇಳಿ ಸ್ಟಾಪ್ ಇದೆ. ಓಕೆ ಪರವಾಗಿಲ್ಲ. ಇದು ಲೆಕ್ಕ ಆಗ್ತಾವ್ರೆ. ಅದೇನು ತೆಲುಗಲ್ಲೇ ಬರ್ತಾವ್ರಾ? ಇಲ್ಲ 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 ಬಂದಿಲ್ಲ. ನೀವಾ? ಏನು ನೆಕ್ಸ್ಟ್ ಅದೇನೆ. ಇವಾಗ ಗುಂಡಿಕಲ್ ಜಂಕ್ಷನ್ ಇದು ರೆಡಿ ಆಗಿಬಿಟ್ಟಿದೆ. ಎಷ್ಟೊತ್ತಾಗುತ್ತಲ್ಲ ಇವಾಗ? ಹಾಂ ಅದೇ ಗೊತ್ತಾಯ್ತು. ಹಾಂ ಇದು ಗುಂಡಿಕಲ್ ಜಂಕ್ಷನ್. ಹಾಂ ಫೈನಲಿ ಮಂತ್ರಾಲಯಕ್ಕೆ ಬಂದ್ವಿ. ಹಿಡಿದಿಲ್ಲ ವಿಡಿಯೋ ಮಾಡ್ತಿದ್ಯಾ? ಎಸ್ ರೈಸ್ ಟೈಮ್ ಕರೆಕ್ಟ್ ಆಲ್ಸೋ 14 ಆಗಿದೆ. 12:14 ಆಗಿದೆ. ಇನ್ನು ನಾವು ಮಂತ್ರಾಲಯ ಬಂದಿಲ್ಲ. ಆನ್ ದ ವೇನಲ್ಲಿದ್ದೀವಿ. ನಮ್ಮ ಅರ್ಪಿ ಅಕ್ಕ ಅಂತೂ ಅವಾಗಿಂದ ಮಲ್ಕೊಳ್ಳೋದ್ರಲ್ಲಿ ಅವರೇ ಅವ್ರು ಮಲ್ಕೊಳ್ಳಿಲ್ಲ. ಹೌದಲ್ವಾ? ಸೊ ಒನ್ ಆಫ್ ದ ಸ್ಟೋರಿ ಬೆಳೆಯೋಕ್ಕೂ ಮುಂಚೆ ದುಡ್ಡು ನೋಡ್ಬಾರ್ದು. ಬೆಳೆಯೋಕ್ಕೂ ಮುಂಚೆ ನಿದ್ದೆ ಮಾಡಬೇಕು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವ್ರೇ ಗುರು ನಿದ್ದೆ ನಿದ್ದೆ ಅಂತ ಇವರೇ ಮಲಗಿರೋದು ನಮ್ಮ ಗ್ರೂಪಲ್ಲಿ. ಮಲಗಿರೋದೇ ನಾವು. ಇರೋ ಅಷ್ಟು ದಿನ ಚೆನ್ನಾಗಿ ಮಲ್ಕೋಬೇಕು. ಅದಕ್ಕೆ ನೀವು ಟೋಪಿ ಮುಚ್ಕೊಳ್ಳಿ. ಮುಂದೆ ತೋರಿಸ್ತೆ ಹೆಂಗೆ ನೀವೇ ಹೈಲೈಟು. ಶೂಟ್ ಮಾಡೋದ್ರಲ್ಲಿ ಮಾಡಿಸ್ಕೊಳ್ಳೋದ್ರಲ್ಲಿ ಸಾಕು. A few moments later. ಆಲ್ಮೋಸ್ಟು 12:40 ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಬರಬೇಕು. ಆಟೋಯಿಂದ ಯಾವಾಗಲೂ ರೆಡಿ ಇರ್ತವೆ. ಪರ್ ಹೆಡ್ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 1 ಗಂಟೆ ಆಗಿತ್ತು ಮಂತ್ರಾಲಯಕ್ಕೆ ರೀಚ್ ಆಗುವಷ್ಟೊತ್ತಿಗೆ. ಇವಾಗ ರೂಮ್ಸ್ ಎಲ್ಲ ಹುಡುಕ್ಬೇಕು. ಬನ್ನಿ ನೋಡುವ. ವಿಡಿಯೋ ಕಾಲ್ ಮಾಡಿ ಕೇಳ್ತೀನಿ. ಮೇಲೆ ಹೊರಬಿಡಿದೆ. ಎಲ್ಲ ನೋಡಿ ಎಷ್ಟು ಸ್ಮೆಲ್ಲು. ನಿಮ್ಮ ಬೈಕ್ ಅದೇ ನಿಂತಿರಂಗಿದೆ. ನೆಮ್ಮದಿಯಿಂದ ಕುಡಿಯೋಣ. ಅಲ್ಲಿ ಟ್ರೈನಲ್ಲಿ ಇದೆ ಸ್ಮೆಲ್ಲು. ಅಲ್ಲಿಂದ ಎಲ್ಲಿಗೆ ಬಂದರೆ ಇಲ್ಲೂ ಅದೇ ಗೋಳು. ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ. ಟ್ರೈನಲ್ಲಿ ತಿನ್ನೋಕ್ಕಾಗಲ್ಲ ಅಂತ ನಾವೇನು ತಿಂದೆ ಹಾಗೆ ಉಪವಾಸ ಬಂದು ಮಲ್ಕೊಂಡ್ವಿ. ಕಾಫಿ ಕುಡ್ಕೊಂಡು 1 ಗಂಟೆಲಿ. ಇವಾಗ ಮಾರ್ನಿಂಗ್ ಬೆಳಗ್ಗೆ ಎದ್ದು ಹೊಳೆಗೆ ಹತ್ರ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ. ರೂಮೇನೇ ಸಿಕ್ತು, ಪರವಾಗಿಲ್ಲ. ಹಾಗೆ ಸ್ಟೇ ಆಗಿ
ಇವಾಗ ಮಾರ್ನಿಂಗ್ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಹೊಳೆಯಲ್ಲಿ ನೀರಿಲ್ಲ, ಕಡಿಮೆ ಇದೆ ಅಂತ ಹೇಳಿದರು. ಬಟ್ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಬನ್ನಿ ಹೋಗೋಣ. 5:37. ಆಮೇಲೆ ಇಲ್ಲ ನೀರೆಲ್ಲೂ ಕಾಣಿಸ್ತಿಲ್ಲ. ನೀರಿಲ್ಲ ಅಲ್ಲಿ ಗುರು. ನಿಮ್ಮ ಜೊತೆ ಬಂದ್ರೆ ಹಿಂಗೆ ಅಲ್ಲಿ ಹೋಗ್ಬೇಕು ಬ್ರೋ. ಅಲ್ಲಿ ಹೋಯ್ತಾವ್ರು ನೋಡಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇರೋದು ನೀರು ಸ್ವಲ್ಪ. ಓಹೋ ದಡಿನಲ್ಲಿದೆ, ಗಲೀಜ್ಬೇಕು ಅಂತ ಹೇಳಿದ್ರು ನಿಜಾನೆ. ಮಧ್ಯಕ್ಕೆ ಹೋಗಿ ಮುಳುಗಬೇಕು ಅಂತ ಹೇಳಿದ್ರು. ದಡಿನಲ್ಲಿ ಗಲೀಜಾಗಿರುತ್ತೆ, ಮಧ್ಯಕ್ಕೆ ಹೋಗ್ಬಿಟ್ಟು ಮುಳುಗಿದ್ರು. ಅಲ್ಲಿಗೆ ಹೋಗ್ಬೇಕು. ಏನ ಚಾಪ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ? ಏನ್ ಮಾಡ್ತಾಳೆ ಅವಳು? ಹೋಗೋ ಹಳತ್ರ ಕೊಡು. ಇಸ್ಕೊಳ್ಳೋ ಅಣ್ಣ ಅಣ್ಣ ಇಸ್ಕೊಳ್ಳೋ. ಬೈಕ್ ಪಾರ್ಕಿಂಗ್. ಅಣ್ಣ ಬನ್ನಿ ಇಲ್ಲಿ. ಇದರಿಂದ ಹಾಕ್ಬಿಡಿ. ನನ್ನ ಕೈಯಲ್ಲಿ ಇರಲ್ಲ, ಅದು ಟಿಕೆಟ್ ಇಟ್ಟಿರಲ್ಲ ನನ್ನ ಕೈಯಲ್ಲಿ. ನೀನು ಯಾವ್ದು ಮಾಡ್ತಿದ್ದೀಯ? ಒಂದೈತೆ ಕೂತ್ಬಿಡ್ತೀನಿ. ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಅವ್ರನ್ನೆಲ್ಲ ಜಾಸ್ತಿ ಹಾಕ್ಬಿಡ. ಇನ್ನು ಯಾರು ನಾನು ನಿನ್ನ ತೋರ್ಸ್ಕೊಂತೀನಿ, ನೀನು ನನ್ನ ತೋರಿಸು ಅಷ್ಟೇ. A few minutes later. ಹೊಳೆಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದ್ವಿ. ರೂಮಿಗೆ ಬಂದುಬಿಟ್ಟು ಡ್ರೆಸ್ ಎಲ್ಲ ಇವಾಗ ಮಂತ್ರಾಲಯಕ್ಕೆ ಅಂದರೆ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಗುರುವಾರ ಬೇರೆ ಆಗಿತ್ತು ನಾವು ಹೋಗಿದ್ದು. ಸೊ ಗೊತ್ತಿಲ್ಲ, ಬನ್ನಿ ಹೋಗೋಣ. ಎಷ್ಟು ಹೋಗೋತ್ತಿಗೆ ಅಂಟ್ಕೊಂಡು ಹೋಗ್ಬಿಡುತ್ತಲ್ವ ಇದು ಕೆಳಗೆ. ಹೋಗೇ ಬಿಟ್ರೆ ಒಳಗಡೆ ಬಿಟ್ಬಿಟ್ಟು ಹೋಯ್ತಾವ್ರಪ್ಪ. ಏನು ಗಂಡಗಳು ಅಂತೂ ಇಂತೂ ತುಂಬ ದಿನದಿಂದ ಅಂದ್ಕೊತಿದ್ದೆ ರಾಯರ ದರ್ಶನ ನಮಗೆ ಆಗೋಯ್ತು ಬೇಗನೆ. 10 ಗಂಟೆ ಒಳಗಡೆ ರಾಯರ ದರ್ಶನ ಮಾಡ್ಕೊಂಡ್ವಿ. ಹಾಗೆ ಏಕಾದಶಿ ಇರೋದ್ರಿಂದ ಗುರುವಾರ ಬೇರೆ, ಸೊ ಅನ್ನದಾನ ಇರಲ್ಲ, ಹೊರಗಡೆನೇ ಹೋಗಿ ತಿಂಡಿ ಮಾಡಬೇಕು ನಾವು. A few moments later. ನೋಡಿದಾಗ ನೆನಪಾಗೋದು. ರಾಯರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಹಾಗೆ ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಮತ್ತೆ ಹೊರಟ್ವಿ. ಎಲ್ಲಿಗೆ ಅಂತಂದರೆ ಇನ್ನೂ 5 ಪ್ಲೇಸಸ್ ಇದ್ದಾವೆ ಅಂತ ಹೇಳಿದರು. ಅದನ್ನೆಲ್ಲ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಟೋದಲ್ಲೇ ಹೋಗಬೇಕು ಅಂತ ಹೇಳಿದರು. ಬನ್ನಿ ಹೋಗೋಣ. ಇವಾಗ ನಮ್ಮ ಮುಂದಿನ ಪಯಣ ಎಲ್ಲಿಗೆ? ಆಂಜನೇಯ ದೇವಸ್ಥಾನ ಒಂದು ರಾಘವೇಂದ್ರ ಅವರು ಯಾವುದೋ ಏನೋ ಇದೆ.
ಎಲ್ಲರೂ ಹಂಗೆ ಕಿವಿ ಮುಚ್ಕೊಬಿಟ್ಟ ನಡ್ರಪ್ಪ ಬೈಕೊಬಿಡಿಗಳನ್ನ ಅಕಸ್ಮಾತ್ ನಾ ಬೀಳ್ತಿದ್ದೆ ಎಳ್ಕೊಂಡೆ ಬೆಳೆಸ್ತೀನಿ ಹಂಗೆ ಬಿಟ್ಕೊಡೋದು ನಾವೆಲ್ಲ ಅದನ್ನೇ ಹೇಳ್ತೀನಿ. ಅಭಯ ಆಂಜನೇಯ ಸನ್ನಿಧಿ ಸಂಸ್ಥೆ ಹಿಂಗಾಗಿತ್ತು ಹೋದ್ರು ಅವರು ನಮಸ್ಕಾರ ಮಾಡಿಕೊಳ್ಳುವ ಪಂಚಮಿ ಆಂಜನೇಯ ಸ್ವಾಮಿಯ ಪಾದಗಳು ಆಂಜನೇಯ ನರಸಿಂಹ ಗರುಡ ಹೈಗ್ರೀವ ವರಾಹ ಎಂದು ಸಂಸ್ಕೃತಿ ನಡೀರಿದ್ರು ಬೂಟ್ ಹಾಕೋಲ್ಲ ಇಲ್ಲ ಜನ ಇಲ್ಲಿಗೆ ಬಂದ್ಬಿಟ್ಟು ಇದು ಮಾಡ್ತಾರೆ ಅಂತ ಅಂದ್ಕೊಂಡು ಮೀನು ನೋಡಲಿ. ಹಾಂ ನಮ್ಮ ಕಡೆ
ಅದಕ್ಕೆ ಮಲ್ಕೋ. ನಿದ್ದೆನೂ ಗೊತ್ತಿಲ್ಲ 1 ಮಿನಿಟ್ ಅದಕ್ಕೆ ಅವಾಗೆ ಬರ್ತಿದ್ದಿಲ್ಲ ಆದ್ರೂ ಗೊತ್ತಾಯ್ತು. ಇವಾಗಲೂ ಮಲ್ಕೋಗಿ ಐತೆ 6.5 hours later. ಎಲ್ಲ 5 ಪ್ಲೇಸಸ್ನ ಆಟೋದಲ್ಲಿ ನೋಡ್ಕೊಂಡು ಬಂದ್ವಿ. ಒಬ್ಬೊಬ್ಬರಿಗೆ 150 ರೂಪಾಯಿ ಹೇಳಿದರು. ಬೇರೆ ಎಲ್ಲ ಬಿಟ್ಟಿಲ್ಲ. 12 seconds later. ಫೈನಲಿ ನಮ್ಮ ರೂಮ್ ಹೋಮ್ ಟೂರ್. ಸಂಜೆ ಹೊರಬೇಕಲ್ಲ. ಅರ್ಪಿತಾ, ಸಂಗೀತ, ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಫೈನಲಿ ಬಾಯ್ ಬಾಯ್ ಮಂತ್ರಾಲಯ. ಬಾಯ್ ಟು ಮಂತ್ರಾಲಯ. ಅಳ್ತೀವಿ ಗುರು ಮಂತ್ರಾಲಯದಿಂದ. ಕತೆ ಅಳ್ತೀವಿ ಗುರು ಮಂತ್ರಾಲಯದಿಂದ. ಇಬ್ರು ಕತೆ ಪ್ಲಾಟ್ಫಾರ್ಮ್ 4 ಇದು ಇದ್ರಲ್ಲಿ ನೋಡಿ ಗೊತ್ತಾಗಲ್ಲವಾ ಟ್ರೈನ್. ಇನ್ನು 10 ಮಿನಿಟ್ಸ್ ಆಗುತ್ತಾ? ಯಾರಿಗೆ ಗೊತ್ತು. 1:11 ಇಲ್ಲೇ ಯಾವ ಕಡಿಮೆ ಹಾಕಿರೋದು? ಹೊರಿಸ್ಕೊಳ್ಳಿ ಚೆನ್ನಾಗಿ. ಅಲ್ಲ ಗುರು, ಈ ಬೋಗಿ ಫುಲ್ ಅವರೇ ತುಂಬ್ಕೊಂಡವ್ರಲ್ಲ. ಸ್ಟೂಡೆಂಟ್ಸ್ ಎಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಸಾಧಿಸ್ಬಿಟ್ರು ಅದು ಹೆಂಗೆ ಅಂದರೆ 1 2 3 ಬರೀ ಇಂಥದೆಯಾ ಅಂತ ಎಣಿಸ್ಬೋದಾಗಿತ್ತು. ಅವ್ರನ್ನ ಇಡೀ ಬೋಗಿನೇ ಬಂದ್ಬಿಟ್ಟೈತೆ ಅವ್ರದ್ದು. ಹಿಂಡೆ ಬಂದ್ಬಿಟ್ಟೈತೆ ಏನು ಬೋಗಿ ಫುಲ್ಲು. ಅರ್ಥ ಆಯ್ತಾ? ಹಿಂಡಿ ಅಂದ್ರೆ ಕುರಿ ಬಂದೆ. ಎಸ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.